ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದೇವೆ. ಅದರಲ್ಲಿ 70 ಕೋಟಿ ಜನಸಂಖ್ಯೆ ಮಹಿಳೆಯರೇ ಇದ್ದಾರೆ. ಅಂದ್ರೆ 50%, 48 to 50% ಮಹಿಳೆಯರೇ ಇದ್ದಾರೆ. ಅಂದ್ರೆ ಮೊನ್ನೆ ಒಂದು ವಿಶೇಷ ಅಧಿವೇಶನವನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಸತ್ ವಿಶೇಷ ಅಧಿವೇಶನ ಆಯಿತು. ಅಂದ್ರೆ 16, 17, 18. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ 33% ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಮಸೂದೆಯನ್ನ ಮಂಡಿಸಲಾಯಿತು. ಮಹಿಳಾ ಮೀಸಲಾತಿ ಅನ್ನೋದು ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹೊಸದೇನಲ್ಲ. ಬಹುಶಃ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಮೀಸಲಾತಿಯನ್ನ ನಮ್ಮ ಲೋಕಲ್ ಬಾಡೀಸಲ್ಲಿ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿನಲ್ಲಿ ಪ್ರಾರಂಭ ಆಗಿದ್ದೇ ಸನ್ಮಾನ್ಯ HD ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 1995ನೇ ಇಸ್ವಿನಲ್ಲಿ ನಮ್ಮ ಕರ್ನಾಟಕದಿಂದನೇ ಪ್ರಾರಂಭ ಆಗುತ್ತೆ. ಅಂದ್ರೆ ಇವತ್ತು ನೋಡ್ಬೋದು ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲ ಮಹಿಳೆಯರೇ ಇದ್ದಾರೆ. ಸುಮಾರು ಕಡೆ ಮಹಿಳೆಯರೇ ಇದ್ದಾರೆ. ಅದರಲ್ಲೂ ಕೂಡ ಕೆಲವು ಕಡೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಇದ್ದಂಥ ಮಹಿಳೆಯರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ತುಂಬಾ ಅಚ್ಚುಕಟ್ಟಾಗಿ ಅವರು ಆಡಳಿತವನ್ನ ನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ನಂತರ ಅಂದ್ರೆ ಈ ಮಹಿಳಾ ಮಸೂದೆ ಯಾವ ರೀತಿ ಪ್ರಾರಂಭ ಆಯಿತು, ಅದರ ಪಯಣ ಹೇಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನಂತರ 96ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಪ್ರಧಾನಮಂತ್ರಿಯಾಗಿ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಜಾರಿ ತಂದಿದ್ದೀವಿ. ಆವಾಗ ಅವರು PV ನರಸಿಂಹರಾವ್ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವ್ರಿಗೂ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ನಾವು ಮಹಿಳೆಯರಿಗೆ ಲೋಕಲ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ನಾವು ಆಲ್ರೆಡಿ ತಂದಿದ್ದೀವಿ. ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಲೋಕಸಭೆಯಲ್ಲಿ, ವಿಧಾನಸಭೆನಲ್ಲೂ ತರಬೇಕು ಅಂತ ಪತ್ರ ಬರೀತಾರೆ PV ನರಸಿಂಹರಾವ್ ಅವರಿಗೆ. ನಂತರ ಇವರೇ ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ 1996ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ದೇವೇಗೌಡರು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮಂಡಿಸ್ತಾರೆ ಫಸ್ಟ್ ಟೈಮ್. ಆಗ ರಮಾಕಾಂತ್ ಕಲಾಪ್ ಅಂತ ಒಬ್ರು ಲಾ ಮಿನಿಸ್ಟರ್ ಇರ್ತಾರೆ ಅವರ ಕ್ಯಾಬಿನೆಟ್ ಅಲ್ಲಿ, ಅವರು ಮಂಡಿಸ್ತಾರೆ. ನಂತರ ಅದು ಪಾಸ್ ಆಗಲ್ಲ, ಅವ್ರ ಸರ್ಕಾರ ಬಿದ್ದೋಗುತ್ತೆ. ನಂತರ ಏನಾಗುತ್ತೆ, ವಾಜಪೇಯಿ ಅವರು ಅಧಿಕಾರಕ್ಕೆ ಬರ್ತಾರೆ 98, ನಂತರ 2001, ನಂತರ 2002, 2003 ಮೂರು ಸರಿ ಕೂಡ ಅದನ್ನ ಮಂಡನೆ ಆಗುತ್ತೆ, ಆಗ್ಲೂ ಕೂಡ ಪಾಸ್ ಆಗೋದಿಲ್ಲ. ನಂತರ 2000 ಆವಾಗ್ಲೂ ಕೂಡ ಏನಾಗುತ್ತೆ, ಕಮ್ಯುನಿಸ್ಟ್ ಪಕ್ಷದಿಂದ ಸ್ವಲ್ಪ ಪ್ರತಿರೋಧ ಆಗುತ್ತೆ, ಇದು ಮಾಡೋದು ಬೇಡ ಹಾಗೆ ಹೀಗೆ ಅಂದ್ಬಿಟ್ಟು. ನಂತರ 2023ರಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಪರಿಕಲ್ಪನೆ ಏನಿತ್ತು, ನಾವು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕಾಗುತ್ತೆ. ಅದರಿಂದ 2023ನೇ ಇಸ್ವಿನಲ್ಲಿ ಈ ಮಹಿಳಾ ಮಸೂದೆ ಅಂದ್ರೆ 33% ಅವರಿಗೆ ಮೀಸಲಾತಿಯನ್ನ ಲೋಕಸಭೆಯಲ್ಲಿ, ವಿಧಾನಸಭೆಗಳಲ್ಲಿ ಕೊಡಬೇಕು ಅನ್ನುವ ಬಿಲ್ಲು ಪಾಸ್ ಆಗುತ್ತೆ. ಆವಾಗ ಏನ್ ಪಾಸ್ ಆಗುತ್ತೆ, ಅದು ಅಲ್ಲಿ ಒಂದು ಕಂಡೀಷನ್ ಆಗಿರ್ತಾರೆ, ಅದು ಡಿಲಿಮಿಟೇಷನ್ ಸೆನ್ಸಸ್ ಆದ್ಮೇಲೆ ಮಾಡಬೇಕು ಅನ್ನುವ ಒಂದು ಕಂಡೀಷನ್ ಇರುತ್ತೆ. ಇವಾಗ ಮೊನ್ನೆ ವಿಶೇಷ ಅಧಿವೇಶನದ ಮೂಲ ಉದ್ದೇಶ ಏನು ಅಂದ್ರೆ ಅದನ್ನ ಡಿಲಿಂಕ್ ಮಾಡೋಂಥದ್ದು. ಅಂದ್ರೆ ಅಲ್ಲಿ ತನಕ ವೇಟ್ ಮಾಡೋದು ಬೇಡ, ಆ ಸೆನ್ಸಸ್ 27ನೇ ಸೆನ್ಸಸ್ಗೆ ಮತ್ತು ಡಿಲಿಮಿಟೇಷನ್ಗೆ ವೇಟ್ ಮಾಡೋದು ಬೇಡ, 2011ನೇ ಇಸ್ವಿನ ಸೆನ್ಸಸ್ ಅನ್ನ ಆಧರಿಸಿನೇ ಮಾಡ್ಬಿಡೋಣ ಅಂತ. ಅಂದ್ರೆ ಬೇಸ್ಡ್ ಆನ್ 2011 ಸೆನ್ಸಸ್ ಮೇಲೆನೆ ಈ ಮಸೂದೆಯನ್ನ ಮಾಡೋಣ ಅನ್ನುವ ಅದು ಬಿಲ್ಲು ಮಸೂದೆ ಕರಡಲ್ಲಿ ಇರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ, ಇದು ಸಾಮಾನ್ಯವಾಗಿ ಇಂಥ ಒಂದು ಐತಿಹಾಸಿಕ ಕಾನೂನು, ಇಂಥ ಐತಿಹಾಸಿಕ ವಿಧೇಯಕ್ಕೆ ಎಲ್ಲೂ ಅಪಸ್ವರ ಇರಬಾರ್ದು. ಆವಾಗಲೂ ಕೂಡ 2023ನೇ ಇಸ್ವಿನಲ್ಲಿ ಈ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆ 33% ಏನಿತ್ತು, ಅದು ಪಾಸ್ ಆದಾಗ ಇಡೀ ಅಂದ್ರೆ ಕೇವಲ ಇಬ್ರು ಮಾತ್ರ ವಿರೋಧ ಮಾಡ್ತಾರೆ. 543
ಸದಸ್ಯರಲ್ಲಿ 541 ಸಂಸದರು ಅದನ್ನ ಒಪ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ ಸರಿ 2000 ಮೊನ್ನೆ ಆದಂತ ಇದರಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಪಕ್ಷ ಅದು ವಿರೋಧ ಮಾಡ್ತಾರೆ. ಇದು ನಿಜವಾಗ್ಲೂ ದುರದೃಷ್ಟಕರ. ಯಾಕೆಂದ್ರೆ ನಾವು ಇದರಿಂದ ನಾವು ಮಹಿಳೆಯರಿಗೆ ಮಾಡತಕ್ಕಂಥ ಕೊಡ್ತಕ್ಕಂಥ ಅಗೌರವ ಅಂತಾನೆ ನಾವು ಅನ್ನಿಸ್ಬೇಕಾಗತ್ತೆ. ಯಾಕೆಂದ್ರೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಇತ್ತು ನಮಗೆ, ಅದರಲ್ಲೂ ಬಹಳ ಒಂದು ಸುವರ್ಣ ಅವಕಾಶ ಇತ್ತು. ಈಗ ನೋಡಿ, ನಮಗೆ 1952ನೇ ಇಸ್ವಿನಲ್ಲಿ ಮೊದಲನೇ ಡಿಲಿಮಿಟೇಷನ್ ಆಗುತ್ತೆ. ಆವಾಗ ನಮ್ಮ ಭಾರತದ ಜನಸಂಖ್ಯೆ 36 ಕೋಟಿ. ನಂತರ ಎರಡನೇ ಡಿಲಿಮಿಟೇಷನ್ 1962ನೇ ಇಸ್ವಿಲಾಗುತ್ತೆ. ಆಗ ಭಾರತದ ಜನಸಂಖ್ಯೆ 43 ಕೋಟಿ ಬರುತ್ತೆ. ಆವಾಗ ಎಷ್ಟು ಸೀಟು? 494 MP ಸೀಟ್ಸ್ ಇರುತ್ತೆ. ದೆನ್ ಲೇಟೆಸ್ಟ್ ನಮಗೆ ಡಿಲಿಮಿಟೇಷನ್ ಆಗಿರೋದು 1971ನೇ ಇಸ್ವಿ. ಆವಾಗ ಜನಸಂಖ್ಯೆ 54 ಕೋಟಿ, ಅಂದರೆ ಸೀಟ್ಸು 543. ಈಗ ಏನಿದ್ವಿ, ಈಗ ಏನು 543 ಲೋಕಸಭಾ ಸೀಟ್ಸ್ ಇದೆ, ಇದು ಯಾವಾಗ್ಲಿಂದ ಇದೆ? 1971ನೇ ಇಸ್ವಿಯಿಂದ ಇದೆ. ಅಂದ್ರೆ ಕಳೆದ 55 ವರ್ಷದಲ್ಲಿ ಈ ಸೀಟ್ಸ್ ಇನ್ಕ್ರೀಸೇ ಆಗಿಲ್ಲ. 54 ಕೋಟಿ ಇದ್ದಂತ ಜನಸಂಖ್ಯೆ 1971ರಲ್ಲಿ ಇವತ್ತು 142 ಆಸುಪಾಸಿನಲ್ಲಿದೆ, 142 ಕೋಟಿ. ಅದರಿಂದ ಅದು ಸಾಮಾನ್ಯ ಜ್ಞಾನ. ಇದು ಲೋಕಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ವಿಧಾನಸಭೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. ಇದಕ್ಕೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಇದು ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್, ಇದು ಕಾಮನ್ ಸೆನ್ಸು. ಅದು ಏನಕ್ಕೆ ಕಾಂಗ್ರೆಸ್ಸು ಮತ್ತು ಇತರ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡಿದ್ವೋ ಗೊತ್ತಿಲ್ಲ. ಅಂದರೆ ವಿರೋಧ ಪಕ್ಷಗಳು ವಿರೋಧ ಮಾಡಬೇಕು ಅನ್ನುವ ಒಂದು ಭಾವನೆ ಇಟ್ಕೊಂಡು ಮಾಡಿದ್ದಾರೆ ಹೊರತು ಇದಕ್ಕೆ. ಯಾಕೆಂದ್ರೆ ಬಹಳ ಈಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಈ ಸುಳ್ಳು ಸುದ್ದಿ ಒಂದು ಬಿಲ್ಡಪ್ ಆಗೋಯ್ತು. ಈಗೇನಾದರೂ 2011ನೇ ಸೆನ್ಸಸ್ ಮೇಲ್ ಮಾಡಿದರೆ ದಕ್ಷಿಣ ಭಾರತಕ್ಕೆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗುತ್ತೆ ಅಂತ. ಅದು ಏನಾಯ್ತು ಅಂದ್ರೆ ಎಲ್ಲಾ ಕಡೆ ಇವನ್ನು ಮಾಧ್ಯಮದಲ್ಲೂ ಅದೇ ಒಂದು ತೇಲ್ತಾ ಬಂತು, ಇಲ್ಲೆಲ್ಲ ಕಡಿಮೆ ಆಗುತ್ತೆ. ಅದು ಯಾಕೆಂದ್ರೆ ಈ ಸುಳ್ಳನ್ನ ಪ್ರತಿದಿನ ದಿನನಿತ್ಯ ಹೇಳ್ತಾ ಇದ್ರೆ ಜನರು ಮನಸ್ಸಲ್ಲಿ ಗೊಂದಲ ಹೋಗುತ್ತೆ, ಏನೋ ಇರ್ಬೋದೇನೋ ಅಂತ. ಯಾವ ರೀತಿ ಈ ಸರಿ ಪ್ರಪೋಸಲ್ ಆಗಿತ್ತು, ಇವನ್ ನಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಹೇಳ್ತಾರೆ 1 ಗಂಟೆ ನಾವು ಈ ಸದನವನ್ನ ಅಡ್ಜರ್ನ್ ಮಾಡೋಣ, ಒಂದೇ 1 ಗಂಟೆ. ನಾನು ಯಾಕೆಂದ್ರೆ ಆ ಬಿಲ್ಲಲ್ಲಿ 850 ಸೀಟು ಇತ್ತು ಮತ್ತು 50% ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೀಟ್ಸ್, ಅಂದ್ರೆ 50% ಸೀಟ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕರಡಲ್ಲಿ, ಅಂದ್ರೆ ನಂಬರ್ಸ್ ಹಾಕಿಲ್ಲ ನೀವು ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆವಾಗ ಅಮಿತ್ ಶಾ ಅವ್ರು ಏನು ಹೇಳ್ತಾರೆ, ನಾನು 1 ಗಂಟೆ ಅವಕಾಶ ಕೊಡಿ, ತಿರ್ಗಾ ನಾನು ಹೋಗಿ 1 ಗಂಟೆ ಒಳಗಡೆನೆ ನಾವೊಂದು ಆರ್ಡರ್ ಅಮೆಂಡ್ಮೆಂಟ್ ತಂದು ಅದಕ್ಕೆ ನಾವು ಬಿಲ್ಗೆ ಸೇರಿಸ್ತೀವಿ. ಏನು? ಕರ್ನಾಟಕಕ್ಕೆ 28ರಿಂದ 42 ಸೀಟು, ತಮಿಳ್ನಾಡಿಗೆ 39ರಿಂದ 59 ಸೀಟು. ನೀವು ಗಣಿತದ ಲೆಕ್ಕಾಚಾರಕ್ಕೆ ಹೋದ್ರೆ, ಗಣಿತದ ಲೆಕ್ಕಾಚಾರ ಅಂದ್ರೆ ಈಗ 2027ನೇ ಸೆನ್ಸಸ್ ಬರುತ್ತೆ. ಈಗ ನಮ್ಗೆ ಈಗ 28 ಇದ್ದಿದ್ದು ಎಷ್ಟು? 42 ಆಗೋದು. ಇವಾಗ 2027ನೇ ಸೆನ್ಸಸ್ ಪ್ರಕಾರ ಹೋದ್ರೆ ನಮಗೆ ಸಿಗಬಹುದು ಅದು ಬಹುಶಃ 39 ಸಿಗ್ಬೋದು, ಇನ್ನೂ ಒಂದು ಅಥವಾ 3 ಅಂತೂ ಕಡಿಮೆ ಆಗುತ್ತೆ. ತಮಿಳ್ನಾಡಿಗೆ ಒಂದು 10ರಿಂದ 15 ಸೀಟ್ ಕಡಿಮೆ ಆಗುತ್ತೆ. ಇದೊಂದು ಸುವರ್ಣ ಅವಕಾಶ. ಇದು ಏನಕ್ಕೆ ಹಾಳು ಮಾಡಿದ್ರು ಕಾಂಗ್ರೆಸ್ ಅವರು ಅಥವಾ ಈ ವಿರೋಧ ಪಕ್ಷದವರು ಗೊತ್ತಿಲ್ಲ. ನಮಗೆ ನಿಜವಾಗ್ಲೂ ಜಾಸ್ತಿ ಆಗೋದು ಸೀಟ್ಸ್ ಇದು. ಯಾಕೆಂದ್ರೆ ಇವತ್ತು ನೋಡ್ಬೋದು, BJP ಮತ್ತು NDA ಪಕ್ಷ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಕೊಂಡೇ ಬಂದಿದೆ. ನಮ್ಮ ಮೊದಲನೇ ಪ್ರಜೆನೇ ಇವತ್ತು ಮಹಿಳೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರೇ ಮಹಿಳೆಯರಾಗಿದ್ದಾರೆ. ಫಸ್ಟ್ ಸಿಟಿಜನ್ ಆಫ್ ದಿ ಕಂಟ್ರಿ ಹರ್ ಸೆಲ್ಫ್ ಇಸ್ ಎ ವುಮೆನ್. ನಂತರ ಸುಮಾರು 5 ಚೀಫ್ ಮಿನಿಸ್ಟರ್ಗಳನ್ನ ಕೊಟ್ಟಿದೆ ಇದು BJP. ಒಂದು ಸುಷ್ಮಾ ಸ್ವರಾಜು ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ, ಮತ್ತು ಉಮಾ ಭಾರತಿ ಮಧ್ಯಪ್ರದೇಶದಲ್ಲಿ ಆಗ್ತಾರೆ, ಆನಂದಿಬೆನ್ ಗುಜರಾತಲ್ಲಿ ಆಗ್ತಾರೆ, ನಂತರ ವಸುಂಧರಾ ರಾಜಸ್ಥಾನದಲ್ಲಿ ಆಗ್ತಾರೆ, ಪುನಃ ರೇಖಾ ಗುಪ್ತಾ ಆಗ್ತಾರೆ. ಸೊ ಅಂದ್ರೆ ಇದನ್ನ ಏನಾಗುತ್ತೆ ಅಂದ್ರೆ ಇದೊಂದು ಐತಿಹಾಸಿಕ, ಇದು ಯಾರಿಗೂ ಕ್ರೆಡಿಟ್ ಅಂತ ಅಲ್ಲ, ಇದು
ಇದು BJP ಕ್ರೆಡಿಟ್ ತಗೋಬೇಕು, NDA ಕ್ರೆಡಿಟ್ ತಗೋಬೇಕು, ಕಾಂಗ್ರೆಸ್ ಕ್ರೆಡಿಟ್ ತಗೋಬೇಕು, TMC SP DMK ಇದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಎಲ್ಲರಿಗೂ ಯಾಕೆಂದರೆ ಇವತ್ತು ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂಥ ಪ್ರಾತಿನಿಧ್ಯ ಆಗಬೇಕು. 33% ಈಗ ಆಲ್ರೆಡಿ ಇದೆ ನಮ್ಮಲ್ಲಿ. ಆ ಪ್ರಯೋಗ ಏನು ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಜಿಲ್ಲಾ ಪರಿಷತ್ತಲ್ಲಿದ್ದಾರೆ, ನಮ್ಮ ಕಾರ್ಪೊರೇಷನಲ್ಲಿ ಮೇಯರ್ಗಳಾಗಿದ್ದಾರೆ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ದುರದೃಷ್ಟಕರ ಅಂತಲೇ ನಾವು ಹೇಳಬೇಕಾಗುತ್ತೆ. ಅಂದರೆ 2023ರಲ್ಲಿ ಬಿಲ್ ಪಾಸ್ ಆಗಿದೆ. ಅದು ಈಗ ಮೊನ್ನೆ ಆಗಿರೋದು ಈಗಲೇ 2029ಕ್ಕೆ ಅದು ಚಾಲ್ತಿನಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದರು. ಈಗ ನಮ್ಮ ಕ್ಷೇತ್ರನೇ ತಗೊಳ್ಳಿ, ಎಷ್ಟು ದೊಡ್ಡ ಕ್ಷೇತ್ರ. ಈಗ ಉದಾಹರಣೆಗೆ ಇಂಗ್ಲೆಂಡ್ ಹೇಳ್ತೀನಿ ನಾನು. UK ಅಂದರೆ ಯುನೈಟೆಡ್ ಕಿಂಗ್ಡಮ್, ಅದು ಭಾರತ ದೇಶ. ನಾವು ಇಂಗ್ಲೆಂಡ್ಗೆ ಕಂಪೇರ್ ಮಾಡಿದರೆ ನಾವು 13ರಷ್ಟು ದೊಡ್ಡ ದೇಶ. ಇಂಗ್ಲೆಂಡಿಗೆ ಕಂಪೇರ್ ಮಾಡಿದರೆ ಭಾರತ ದೇಶ ಇಂಗ್ಲೆಂಡ್ಗಿಂತ UK ಗಿಂತ 13 ಪಟ್ಟು ದೊಡ್ಡ ದೇಶ. ಅಲ್ಲೆಷ್ಟಿದೆ ನಂಬರ್ ಆಫ್ MP ಸೀಟ್ಸು? 650 MP ಸೀಟ್ಸ್ ಇದೆ. 650 MP ಸೀಟ್ಸು ಸಣ್ಣ ದೇಶದಲ್ಲಿದೆ. ನಾವು 13 ಪಟ್ಟು ಜಾಸ್ತಿ ಇದ್ದೀವಿ, ನಮ್ಮದು ಬರೀ 543ರಲ್ಲೇ ಇದ್ದೀವಿ. ಅದರಿಂದ ಇದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಮತ್ತು ಉತ್ತಮವಾದಂತಹ ಆಡಳಿತವನ್ನು ಮತ್ತು ಹೆಚ್ಚು ಜನಸ್ಪಂದನೆ ಮಾಡಬೇಕಾದ್ರೆ ಹೆಚ್ಚು ಕ್ಷೇತ್ರಗಳು ಆಗಬೇಕಾಗತ್ತೆ. ಇದರಿಂದ ನನಗೇನೋ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಮುಂದೆ ಇತ್ತು. ಇದಂತೂ ಕಟ್ಟು ಕತೆ. ದಕ್ಷಿಣ ಭಾರತದಲ್ಲಿ ಈಗ ನೋಡಿ ಇವಾಗ ಎಷ್ಟಿದ್ದೀವಿ. ಕೆಲವರು ಇಲ್ಲ ತಾರತಮ್ಯ ಇದೆ, ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ತಾರತಮ್ಯ ಇದೆ. ಹೇಳ್ತೀನಿ, ಇವತ್ತು ದಕ್ಷಿಣ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ? 5 ರಾಜ್ಯಗಳಿದೆ. ಎಲ್ಲ ಸೇರಿ ಪಾಪ್ಯುಲೇಷನ್ ಎಷ್ಟಿದೆ? ದಕ್ಷಿಣ ಭಾರತದಲ್ಲಿ 27 ಕೋಟಿ ಪಾಪ್ಯುಲೇಷನ್ ಇದೆ. ಉತ್ತರ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತದಲ್ಲಿ 80ರಷ್ಟು ನಮ್ಮ ಜನಸಂಖ್ಯೆ ಅಲ್ಲಿದೆ. ಈಗಲೂ ತಾರತಮ್ಯ ಅಲ್ಲ, ಅದು ಜಸ್ಟ್ ಆ ರೀತಿ ಆಗಿದೆ. ಇಲ್ಲಿ ನಮ್ಮದು ಈಗ 129 ಸೀಟ್ ಇದೆ ದಕ್ಷಿಣ ಭಾರತ, 413 ಉತ್ತರ ಭಾರತ ಮತ್ತು ರೆಸ್ಟ್ ಆಫ್ ಇಂಡಿಯಾ 413, ಅಲ್ಲಿಗೆ 543 ಆಯಿತು. ಅದೇ ರೇಷಿಯೋದಲ್ಲಿ ಮೇಂಟೈನ್ ಆಗುತ್ತೆ. ಇನ್ಕ್ರೀಸ್ ಆದರೂ ಅದೇ ರೇಷಿಯೋದಲ್ಲಿ. ಈಗ 850 ಆದರೆ ನಮಗೆ 195 ಸಿಗುತ್ತೆ, ಮಿಕ್ಕಿದ್ದು ಅವ್ರಿಗೆ ಸಿಗುತ್ತೆ. ಇವತ್ತು 2027ನೇ ಸೆನ್ಸಸ್ ಮೇಲೆ ನಾವು ಹೋದ್ರೆ 195 ಸೀಟ್ ಸಿಗಬೇಕಾಗಿತ್ತು ದಕ್ಷಿಣ ಭಾರತಕ್ಕೆ. ಈಗಿರೋ ಕರಡು ಪ್ರಕಾರ ಅದೆಷ್ಟು ಕಡಿಮೆ ಆಗುತ್ತೆ ಅಂದರೆ 158ಕ್ಕೆ ಬರುತ್ತೆ. ಇದು ನಿಜವಾಗ್ಲೂ ಒಂದು ಘೋರ ಒಂದು ತಪ್ಪು ಅಂತಲೇ ಹೇಳಬೇಕಾಗುತ್ತೆ. ಸೊ ಅದರಿಂದ ನಮಗಂತೂ ಬಹಳ ಮನಸ್ಸಿಗೆ ಬೇಜಾರಾಯಿತು. ನಮ್ಮ ಮಹಿಳೆಯರಿಗೂ ಅಂದರೆ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಿ. ಮೆನ್ ಆ್ಯಂಡ್ ವುಮೆನ್ಗೆ ಗಂಡಸರು ಸೀಟ್ಸು ಕಡಿಮೆ ಆಗ್ತಿರಲಿಲ್ಲ, ಜೊತೆಗೆ ಹೆಂಗಸರು ಸೀಟ್ಸು ಪ್ರಪೋರ್ಷನಿಟಿ ಜಾಸ್ತಿ ಆಗಿ ಈಗ 42 ಸೀಟ್ ಆಗಿದ್ರೆ 14 ಜನ ಮಹಿಳೆಯರು ಸಂಸದರಾಗುವಂಥ ಸುವರ್ಣ ಅವಕಾಶವನ್ನು ತಪ್ಪಿಸಿದ್ರು. ಇದರಲ್ಲಿ ಯಾವುದು ಇದಕ್ಕೆ ರಾಜಕೀಯದ ಬಣ್ಣನೇ ಕೊಡಬಾರ್ದಾಗಿತ್ತು. ಈಗ ಸರ್ವಾನುಮತದಿಂದ ಇದು ಮಸೂದೆ ಪಾಸ್ ಆಗಿದ್ರೆ ಎಲ್ಲರಿಗೂ ಅದ್ರ ಕ್ರೆಡಿಟೇ. ಈಗ ರಥ ಎಳಿಬೇಕಾದ್ರೆ ಎಲ್ಲಾನು ಎಳೆದ್ರೇ ರಥ ಮುಂದಕ್ಕೆ ಹೋಗೋದು. ಅದರಿಂದ ಇದು ನಿಜವಾಗ್ಲೂ ಈಗಾಗಲೇ ಅಶ್ವಿನಿ ಅವರು ಹೇಳಿದರು ಯಾವ್ಯಾವ ರೀತಿ ಈ ಮಸೂದೆನ ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ತೀರ್ಮಾನ ತಗೊಂಡಿದ್ದು ತಪ್ಪು. ಇದನ್ನು ಪ್ರತಿಯೊಬ್ಬರು ಕೂಡ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಖಂಡಿಸಬೇಕು. ಇದೊಂದು ಸುವರ್ಣ ಅವಕಾಶ. ಅಂದರೆ ಮುಂದೆ ಕೂಡ ಇದಕ್ಕೆ ಅವಕಾಶ ಸಿಗುತ್ತೆ. ಎಲ್ಲರೂ ಮುಂದೆ ಇದಕ್ಕೆ ಒಂದು ಅವಕಾಶ ಸಿಕ್ಕಿ ನಮ್ಮ ಮಹಿಳೆಯರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಮತ್ತು ಇವತ್ತಿನ ಸಂದೇಶ.